ದಲ್ಲಿ ಪೊಲೀಸರ ಹದ್ದಿನ ಕಣ್ಣು ಗಲ್ಲಿ ಗಲ್ಲಿಯಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಿದ ಖಾಕಿ 8 ಸಿಸಿಟಿವಿಗಳನ್ನು ಅಳವಡಿಸಿರುವಂತದ್ದು ಪೊಲೀಸ್ ಇಲಾಖೆ. ಗ್ರಾಮದಲ್ಲಿನ ಚಲನವಲನಗಳ ಮೇಲೆ ನಿಗಾ ಇಡುವುದಕ್ಕೆ ಅಳವಡಿಕೆ, ಠಾಣೆಯಲ್ಲಿ ಕುಳಿತುಕೊಂಡು ಗ್ರಾಮದಲ್ಲಿನ ಆಗು ಹೋಗುಗಳನ್ನು ವೀಕ್ಷಣೆ ಮಾಡಲಾಗ್ತಾ ಇದೆ. ಅಂದ್ರೆ ಅಲ್ಲಿನ ಪರಿಸ್ಥಿತಿ ಆ ಥರ ಇದೆ, ಭಯಭೀತರಾಗಿದ್ದಾರೆ. ಯಾವಾಗ ಏನೋ ಅನ್ನೋ ಪರಿಸ್ಥಿತಿ ಇದೆ. ಆ ಕಾರಣಕ್ಕಾಗಿ ಪೊಲೀಸರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರೋದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು, ಅವಘಡಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ 8 CCTVಯನ್ನು ಅಳವಡಿಸಿದ್ದಾರೆ ಪೊಲೀಸರು. ಅಂದರೆ ಆ ಗ್ರಾಮದಲ್ಲಿರುವವರು ಭಯ ಪಡ್ತಾ ಇದ್ದಾರೆ, ಮನೆಯಿಂದ ಹೊರಗೆ ಬರೋಕ್ಕೂ ಭಯ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ವಾತಾವರಣ ಇರುತ್ತೆ. ಅಂದರೆ ಒಂದು ಇಡೀ ಕುಟುಂಬವೇ ಇಲ್ಲಿ ಯಾವ ಥರದ ಪರಿಸ್ಥಿತಿಯಲ್ಲಿ ಇದೆ ಅಂತ ನೋಡಿದಾಗ ಆಶ್ಚರ್ಯ ಅಂತ ಅನಿಸುತ್ತೆ. ಇಷ್ಟರ ಮಟ್ಟಿಗೆ ಇವತ್ತಿಗೂ ಜಾತಿ ತಾರತಮ್ಯ ಅನ್ನೋದು ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಸಿಚುವೇಶನ್ಸ್ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು, ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ. ಎಲ್ಲಪ್ಪ ನೋಡೋಣ ಬನ್ನಿ. ಇಡೀ ಮನಕುಲವೇ ತಲೆ ತೆಗೆಸುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ಇರಾಪುರ ಗ್ರಾಮದಲ್ಲಿ ನಡೆದಿತ್ತು. ಹೆತ್ತ ಮಗಳನ್ನೇ ಇಲ್ಲಿ ಅಂದರೆ ತತ್ತ ಮಗಳನ್ನೇ ತಂದೆ ಕ್ರೂರವಾಗಿ ಕೊಚ್ಚಿ ಕೊಲೆ ಮಾಡಿದ್ದ. ಕೊಲೆ ಘಟನೆ ನಡೆದು 12 ದಿನಗಳು ಕಳೆದಿದೆ. 12 ದಿನಗಳು ಕಳೆದರೂ ಸಹಿತ ಅಂತಂದರೆ ಈ ಒಂದು ಗ್ರಾಮದಲ್ಲಿ ಇವತ್ತಿಗೂ ಸಹಿತ ಇಲ್ಲಿ ಅಂದರೆ ಭಯದ ವಾತಾವರಣ ಇದೆ ಮತ್ತು ಒಬ್ಬರಿಗೊಬ್ಬರು ಸಹ ಇಲ್ಲಿ ಅಂದರೆ ಮಾತನಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಯಾವಾಗ ಏನಾಗುತ್ತೆ ಅನ್ನೋದಂತಹ ಚಿಂತೆಯಲ್ಲಿ ಇಡೀ ಗ್ರಾಮಸ್ಥರು ಇದ್ದಾರೆ. ಹೀಗಾಗಿ ಇಲ್ಲಿ ಅಂದರೆ ಪೊಲೀಸ್ ಇಲಾಖೆ ಒಂದು ಕಟ್ಟುನಿಟ್ಟಿನ ಕ್ರಮದ ಜೊತೆಗೆ ಇಲ್ಲಿ ಅಂತ ಒಂದು ಹದ್ದಿನ ಕಣ್ಣು ಇಡುವಂತಹ ಕೆಲಸ ಮಾಡಿದರೆ ಇನ್ಸ್ಪೆಕ್ಟರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಮುರುಗೇಶ್ ಚರಣ್ ಅವರು ಇಲ್ಲಿ ಅಂತಂದರೆ ಒಂದು ವಿಶೇಷ ಕಾಳಜಿಯನ್ನು ಗ್ರಾಮದ ಜೊತೆಗೆ ಮಾಡಿದರೆ ಮತ್ತು ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಶಾಂತಿ ಸಭೆಯನ್ನು ಮಾಡಿ ಎಲ್ಲರ ಜೊತೆಯೂ ಸಹ ಇಲ್ಲಿ ಅಂದರೆ ಒಂದು ಸಾಮರಸ್ಯದಿಂದ ಬದುಕಬೇಕು ಅಂತೇಳಿ ಒಂದು ಕಡೆ ಅಂದರೆ ಸಭೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ಅಂತಂದರೆ ಪೊಲೀಸ್ ಇಲಾಖೆ ಒಂದು CCTVಗಳನ್ನು ಅಳವಡಿಕೆ ಅಂತ ಮಾಡುವಂಥ ಕೆಲಸ ಮಾಡಿದೆ. ಇದು ಅಂದರೆ ಪಕ್ಕದೇ ಇಲ್ಲಿರುವಂತಹ ಒಂದು ಬೆಳಗಲಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿ ಬರುವಂತಹ ಏನು ಇನಾಮ್ ಇರಾಪುರ ಗ್ರಾಮ ಇದೆ, ಇದೊಂದು ಪುಟ್ಟ ಗ್ರಾಮ. 150ಕ್ಕೂ ಹೆಚ್ಚು ಕುಟುಂಬಗಳು ಬದುಕುವಂಥ ಗ್ರಾಮ. ಇಲ್ಲಿ ದಲಿತ ಕುಟುಂಬಗಳು ಕೇವಲ 3 ರಿಂದ 4 ಇದ್ದಾವೆ. ಅದೇ ಒಂದು ದಲಿತ ಕುಟುಂಬದಲ್ಲಿ ಒಂದು ವಿವೇಕಾನಂದ ಮಾನ್ಯಳ ಪತಿ ವಿವೇಕಾನಂದ ಏನು ಪತಿ ಏನಿದ್ದಾಳೆ ಅವಳ ಕುಟುಂಬವೂ ಸಹ ಇಲ್ಲಿ ಅಂತ ಒಂದು. ಹೀಗಾಗಿ ಇಲ್ಲಿ ಅಂದರೆ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು, ಅವರ ಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ಪೊಲೀಸ್ ಇಲಾಖೆ ಅಂತಂದರೆ ಒಂದು CCTVಗಳನ್ನು ಅಳವಡಿಸುವಂತಹ ಕೆಲಸವನ್ನು ಮಾಡಿದೆ. ಇಲ್ಲಿ ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ಒಂದು CCTV ಅಳವಡಿಕೆ. ಅಂದರೆ ಈ ಒಂದು CCTV ಅಳವಡಿಕೆಯಲ್ಲಿ ಅಂದರೆ ಸುಮಾರು ಈ ಒಂದು ಏನು ಹಳ್ಳಿ ಏನಿದೆ, ಈ ಒಂದು ಸಣ್ಣ ಗ್ರಾಮದಲ್ಲಿ ಸುಮಾರು 8ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸುವಂಥ ಕೆಲಸವನ್ನು ಇವತ್ತು ಪೊಲೀಸರು ಮಾಡಿದರೆ. ಈ 8 CCTVಗಳನ್ನು ಅಳವಡಿಸಲಿಕ್ಕೆ ಕಾರಣ ಏನಂತಂದರೆ ಏನು ಮಾನ್ಯಳ ಮನೆ ಏನಿದೆ, ಅವಳ ಪತಿ ಮನೆ ಏನಿದೆ ವಿವೇಕಾನಂದ ದೊಡ್ಡ ಮನೆಯವರ ಮನೆ, ಅದರ ಮುಂದುಗಡೆ ಇರ್ಬೋದು ಮತ್ತು ಹಿಂದುಗಡೆ ಇರ್ಬೋದು ಮತ್ತು ತಾವೇ ಇಲ್ಲಿಂದ ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಅಂತ ಇಲ್ಲಿಂದ ಗುರುತುಪಡಿಸಿಕೊಂಡು ಒಟ್ಟು 8 CCTVಗಳನ್ನು ಅಳವಡಿಸುವಂಥ ಕೆಲಸ ಮಾಡಿದರೆ. ಇದರ ಮಾನಿಟರ್ ಗ್ರಾಮ ಪಂಚಾಯತಿಗೆ ಒಂದು ಮಾನಿಟರ್ಗಳನ್ನು ಅಳವಡಿಕೆ ಮಾಡಿದರೆ, ಪೊಲೀಸ್ ಸ್ಟೇಷನಲ್ಲೂ ಸಹಿತ ಒಂದು ಮಾನಿಟರ್ ಇದೆ. ವೈಫೈ ಮುಖಾಂತರ ಇಲ್ಲಿ ಅಂದರೆ ಪೊಲೀಸರು ಈ ಒಂದು ಇನಾಮ್ ಇರಾಪುರ ಗ್ರಾಮದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆಯೂ ಸಹಿತ ಅಲ್ಲೇ ಕುಂತುಕೊಂಡು ನೋಡ್ಬೋದು. ಅಷ್ಟೊಂದು ಮಟ್ಟಿಗೆ ಈ ಒಂದು ಗ್ರಾಮದ ಮೇಲೆ ಕಾಳಜಿ ತೋರಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಇದಕ್ಕೆ ಕಾರಣ ಏನು ಅಂದರೆ ಯಾವುದೇ ಅಹಿತಕರ ಘಟನೆ ಗ್ರಾಮದಲ್ಲಿ ಆಗಬಾರ್ದು. ಎಲ್ಲವೂ ಚಲನವಲನ, ಯಾವ ವ್ಯಕ್ತಿ ಇಲ್ಲಿ ಅಂದರೆ ಏನು ಗ್ರಾಮದಲ್ಲಿ ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆಯೂ ಸಹಿತ ಅಂದರೆ ಪ್ರತಿಯೊಬ್ಬರ ಮೇಲೂ ನಿಗಾ ಇಡುವಂಥ ಕೆಲಸವನ್ನು ಈ CCTVಗಳು ಮಾಡ್ತೇವೆ. ಇದೇ ಮೂಲ ಕಾರಣ ಅಂತಂದರೆ ಎಲ್ಲರೂ ಸಹ ಇಲ್ಲಿ ಅಂತಾರೆ ಸಾಮರಸ್ಯದಿಂದ ಬದುಕಬೇಕು. ಅದರ ಜೊತೆಗೆ ಇಲ್ಲಿ ಅಂದರೆ ಯಾವುದೇ ಅಹಿತಕರ ಘಟನೆಗಳು ಯಾವ ವ್ಯಕ್ತಿನೂ ಸಹಿತ ಇಲ್ಲಿ ಅಂದರೆ ಬಾಲ ಬಿಚ್ಚಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ